ಟ್ರಾಫಿಕ್ ಇದೆ, ಅದಕ್ಕೆ ಹೋಗ್ತಾ ರೋಡಲ್ಲಿ ವಿಡಿಯೋ ಮಾಡಕ್ ಆಗಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡ್ತೀವಿ, ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೆ. ಬಂದಿದೀವಿ, ಇವಾಗ ಏನ್ ಸರ್ಪ್ರೈಸ್ ಅಂತ ಗೊತ್ತಾಯ್ತು, ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ದಿನದಿಂದ ಆಸೆ ಇತ್ತು ಇಲ್ಲಿಗೆ ಬರ್ಬೇಕು ಅಂತ. ಇವ್ರ ಹತ್ರ ತುಂಬಾ ಸರಿ ಕೇಳಿದೆ ಕರ್ಕೊಂಡೋಗ್ರಿ ಅಂತ. ಫೈನಲಿ ಇವತ್ ನನಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂತ ಅಂದ್ರೆ, ಇವರಿಗೆ ಇವತ್ತು ರಜಾ ಇದೆ, ಸೊ ಹೊರಗಡೆ ಕರ್ಕೊಂಡು ಹೋಗ್ರಿ ಅಂತ ತುಂಬಾ ದಿನದಿಂದ ಕೇಳ್ತಾ ಇದ್ದೆ. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು, ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸರ್ಪ್ರೈಸ್ ಅಂತ ಅಂದ್ರು, ನೋಡೋಣ. ತಮ್ನೈಲಲ್ಲಿ ಕೂಡ ಹಾಕಲ್ಲ ನಾನು, ಯಾಕೆ ಅಂತ ಅಂದ್ರೆ ಅದು ಸರ್ಪ್ರೈಸ್ ಆಗೇ ಇರ್ಬೇಕು. ಬನ್ನಿ ಹೋಗೋಣ, ಒಳ್ಳೆ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡೋಣ. ಗುರು, ನನ್ ಕಷ್ಟ ಕಾಶಿ ಕೊಟ್ರು ಬೇಡ, ಯಾಕಂತಂದ್ರೆ ಮೈಕ್ ಆನ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದೀನಿ. ನನಗೆ ಈ ವಿಷಯ ಮೊದ್ಲೇ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ರೊಚ್ಚಿಗೆದ್ದು ಮಾತಾಡ್ತಾ ಇದ್ದೀನಿ. ಸರಿ ಗೈಸ್, ಇದನ್ನೆಲ್ಲ ಇಲ್ಲಿಗೆ ಬಿಡಿ. ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿ ನೀವು ಗೆಸ್ ಮಾಡಿ ನೋಡೋಣ. ಹಾಗೆ ಮಾನಸ, ನಾನು ಎಲ್ಲಿ ಹೋಗ್ತಿದೀವಿ ಅಂತ ತಿಳ್ಕೊಬೇಕು ಅಂತ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಖತ್ತಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗುರು, ನಾವಿಬ್ರು ಜೋಡಿ ಹಕ್ಕಿಗಳು ಖುಷಿಯಾಗಿ ವಿಡಿಯೋನ ಮಾಡ್ಕೊಂತ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ವಿ. ಆದ್ರೆ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಮಾನಸಂ ಕೂಡ ಗೊತ್ತಿಲ್ಲ, ಆದ್ರೂ ಕೂಡ ಫುಲ್ ಖುಷಿಯಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಕೂತಿದ್ದಾಳೆ. ಎಷ್ಟೋ ದಿನಗಳ ನಂತರ ನಾವು ಈ ತರ ಖುಷಿಯಾಗಿ ಹೊರಗಡೆ ಹೋಗ್ತಾ ಇರೋದು, ಅದಕ್ಕೋಸ್ಕರನೇ ಮಾನಸ ತುಂಬಾ ಖುಷಿಯಾಗಿದ್ದಾಳೆ. ಇದೇ ಖುಷಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ ಕಣ್ಣಿಗೆ ಕಂಡಿದ್ದ ದೃಶ್ಯ ಏನು ಅಂತ ಹೇಳಿ ನೀವೇ ನೋಡಿ. ಬೈಕ್ ಮತ್ತೆ ಆಟೋ ಎರಡು ಡಿಕ್ಕಿ ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿತ್ತು. ಅದನ್ನ ನೋಡ್ಕೊಂಡು ನಾವು ಹುಷಾರಾಗಿ ಹೋಗ್ಬೇಕು ಅಂತ ಹೇಳಿ ಮುಂದೆ ಹೊರಟ್ವಿ. ಸ್ನೇಹಿತರೆ, ಏನ್ ಗೊತ್ತಾ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದಾವಲ್ವಾ, ತುಂಬಾ ಹುಷಾರಾಗಿ ಹೋಗ್ತಾ ಇರ್ಬೇಕು. ಇವಾಗ ಜಸ್ಟ್ ನಮ್ ಕಣ್ಣೆದ್ರೆ ಒಂದ್ ಆಕ್ಸಿಡೆಂಟ್ ಆಯ್ತು. ಇದು ನೆಲಮಂಗಲ ಗ್ರಾಮಾಂತರ ಆಗಿರೋದ್ರಿಂದ ಆಲ್ಮೋಸ್ಟ್ ಯಾರೋ ಹೆಲ್ಮೆಟ್ ಹಾಕಲ್ಲ, ಅಂದ್ರೆ ಹಂಗೆ ಹೋಗ್ತಾರೆ. ಇಲ್ಲೇ ಹೋಗೋದಿರತ್ತಲ್ವಾ ಅಕ್ಕಪಕ್ಕ ಅಂಗಡಿಗಳಿಗೆ, ಅದಕ್ಕೋಸ್ಕರ ನಾನು ಕೂಡ ಹೆಲ್ಮೆಟ್ ತಗೊಂಡ್ಬಂದಿದೀವಿ. ಇಬ್ರದ್ದು ಹೆಲ್ಮೆಟ್ ಇದೆ. ಇಲ್ಲಿಂದ ಇವಾಗ ನೆಕ್ಸ್ಟ್ ಇದಾದ ತಕ್ಷಣ ಹಾಕ್ತಿವಿ. ನಾವು ಕೂಡ ವಿಡಿಯೋ ಮಾಡೋದಕ್ಕೆ ಮಾತಾಡೋದ್ ಕೇಳಲ್ಲ ಅನ್ನೋದಕ್ಕೋಸ್ಕರ ಹೆಲ್ಮೆಟ್ ನ ತೆಗೆದು ಇಟ್ಟಿದೀನಿ ಅಷ್ಟೇ. ಹುಷಾರಾಗಿ ನಿಧಾನಕ್ಕೆ ಗಾಡಿ ಓಡಿಸ್ತಾ ಹೋಗ್ಬೇಕು, ಏನ್ ಅರ್ಜೆಂಟ್ ಇರಲ್ಲ. ಏನಕ್ಕ ಆತರ ಆಯ್ತು ಏನೋ ಗೊತ್ತಿಲ್ಲ, ಪಾಪ ಇಲ್ಲೇ ಕಣ್ಣೆದ್ರಿಗೆ ಆಕ್ಸಿಡೆಂಟ್ ಆಯ್ತು. ಹುಷಾರಾಗಿರ್ಬೇಕು, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಸರಿ ಸ್ನೇಹಿತರೆ, ಅದನ್ನೆಲ್ಲ ಬಿಟ್ಟಾಕಿ ಈ ರೋಡ್ ನ ನೋಡಿ. ನಾ ಮುಂದು ಅಂತ ಹೋಗ್ತಾ ಇರೋ ಲಾರಿಗಳು, ಬೈಕ್ಗಳು, ಆಟೋಗಳು, ಹಾಗೆ ನಾವು ಹೋಗ್ತಾ ಇರೋ ಸರ್ವಿಸ್ ರೋಡ್ ಅಲ್ಲೇ ಬರ್ತಾ ಇರೋಂತ ಜೀಪ್, ಆ ಕಡೆ ಈ ಕಡೆ ಇರೋ ಮರ ಗಿಡಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಇದೇನಪ್ಪ ಇಲ್ಲೆಲ್ಲೋ ಗಾಡಿ ನಿಲ್ಸ್ಬಿಟ್ಟು ಇದೇನು ಹೆಲ್ಮೆಟ್ ಅಂಗಡಿ ತೋರಿಸ್ತಾ ಇದೀನಿ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡಿ. ಮುಂದೆ ಏನು ಅಂತ ನೋಡಿ. ಮಾನಸನ ಹತ್ರ ಈ ಚಿಕ್ಕ ಹೆಲ್ಮೆಟ್ ಇರ್ಲಿಲ್ಲ, ಇವಾಗ ಹೆಲ್ಮೆಟ್ ತಗೊಂಡು ಹೋಗೋದು. ಇವಾಗ ಅರ್ಧ ದಾರಿ ಬಂದಿದೀವಿ, ಹೆಲ್ಮೆಟ್ ಇರ್ಲಿಲ್ಲ, ಮತ್ತೆ ಪೊಲೀಸ್ ಹಿಡಿತಾರೆ. ಇನ್ನೊಂದ್ 3-4 ಕಿಲೋಮೀಟರ್ ಇದೆ ಅಷ್ಟೇ. ನನ್ನ ಹೆಲ್ಮೆಟ್ ಇದೆ. ಹೋಗೋಣ, ಹೋಗಿ ಅಲ್ಲೇ ಸಿಗೋಣ, ಆಯ್ತಾ? ಟ್ರಾಫಿಕ್ ಇದೆ, ಅದಕ್ಕೆ ಹೋಗ್ತಾ ರೋಡಲ್ಲಿ ವಿಡಿಯೋ ಮಾಡಕ್ ಆಗಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡ್ತೀವಿ, ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೆ. ಗುರು, ಬೆಂಗಳೂರಲ್ಲಿ ಏನ್ ಕಡಿಮೆ ಆದ್ರೂ ಟ್ರಾಫಿಕ್ ಮಾತ್ರ ಕಡಿಮೆ ಆಗಲ್ಲ. ಹಿಂಗೋ ಟ್ರಾಫಿಕ್ ನ ದಾಟ್ಕೊಂಡು ಮುಂದೆ ಬಂದ್ವಿ. ಮುಂದೆ ಬಂದ ತಕ್ಷಣ ರೆಡ್ ಲೈಟ್ ಬಿದ್ದ ತಕ್ಷಣ ವೇಟ್ ಮಾಡ್ಬೇಕಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ. ಗಾಡಿಗಳೆಲ್ಲ ಪಾಸ್ ಆಗ್ತಾ ಇದಾವೆ ನೋಡಿ. ಈ ಗಾಡಿಗಳು ಪಾಸ್ ಆದ ತಕ್ಷಣನೇ ನಾವು ಪಾಕಿಸ್ತಾನ ಬಾರ್ಡರ್ನ ದಾಟಂಗೆ ಹೆಂಗೋ ದಾಟ್ಕೊಂಡು ಮುಂದೆ ಹೋದ್ವಿ. ಇವಾಗ ನಿಮ್ಗೆ ಕಾಣುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ 10ನೇ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ತಗೊಂಡಂತಹ ಪುಣ್ಯಾತ್ಮನ ನೋಡೋದಕ್ಕೋಸ್ಕರ ನಾವು ಬಂದಿದೀವಿ. ಅವರು ಜೊತೆಗಿಲ್ಲ ಅಂದ್ರೂ ಕೂಡ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳಿ ಮಾನಸನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಯಾವಾಗ್ಲೂ ಜಾತ್ರೆ ನಡೆಯುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಜನ ಸೇರಿರ್ತಾರೆ. ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೂ ಕೂಡ ಅವ್ರನ್ನ ನೋಡೋದಕ್ಕೆ ಬರ್ತಾರೆ ಅಂತ ಅಂದ್ರೆ ನೀವೇ ಯೋಚನೆ ಮಾಡಿ ಆ ವ್ಯಕ್ತಿ ಎಷ್ಟು ಪ್ರೀತಿಯನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ. ಬನ್ನಿ, ನಿಮ್ಗೂ ತೋರಿಸ್ತೀನಿ ಎಲ್ಲಿ ಬಂದಿದೀವಿ ಅಂತ ಹೇಳಿ. ಒಂದ್ಸಲ ವಿಡಿಯೋ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ಎಂಟ್ರೆನ್ಸ್ ಅಲ್ಲೇ ಹಾಕಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಹೇಳಿ. ಅಪ್ಪ ಮಗ ಇಬ್ರು ಕೂಡ ಈಗ ಒಟ್ಟಿಗೆ ಇದ್ದಾರೆ. ಇದು ಒಂಥರ ದೇವಾಲಯ ಇದ್ದಂಗೆ. ಬನ್ನಿ, ದೇವಸ್ಥಾನದ ಒಳಗೆ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಗುರು, ಇವಾಗ ಎಂಟ್ರಿ ಆಗ್ತಾ ಇದೀವಿ ನಾವು. ಬನ್ನಿ ಒಳಗಡೆ ಹೋಗೋಣ, ನಾನು ತೋರಿಸ್ತೀನಿ ನಾವ್ ಎಲ್ಲಿದೀವಿ ಅಂತ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಮಾರಕ ಏನಿದೆ ಅಲ್ಲಿ ಬಂದಿದೀವಿ. ಫಸ್ಟ್ ಟೈಮ್ ನಾವ್ ಇಲ್ಲಿ ನೋಡಕ್ ಬರ್ತಾ ಇರೋದು. ನಾವ್ ಒಬ್ರೇ ಅಲ್ಲ, ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಏನೋ ಒಂಥರ ಖುಷಿ ಆಗ್ತಾ ಇದೆ, ಮತ್ತೆ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂದ್ರೆ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ದಂಗೆ ನಾನು ಅವ್ರ ದೊಡ್ಡ ಅಭಿಮಾನಿ. ಬೇಗ ನಮ್ಮ ಅಪ್ಪು ಬಾಸ್ನ ಕರ್ಕೊಂಡಿದ್ದಾರೆ ದೇವರು. ಬನ್ನಿ ಹೋಗೋಣ. ನಾವಿಬ್ರು ಒಳಗಡೆ ಎಂಟ್ರಿ ಆದ್ವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಮತ್ತೆ ನಿಶ್ಶಬ್ದವಾಗಿತ್ತು, ಆದ್ರೆ ಜನನೇ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹಾಗೆ ಎದುರುಗಡೆ ಸ್ವಲ್ಪ ಮುಂದೆ ಬಂದ್ವಿ ನಾವು. ಮುಂದೆ ಬಂದ ತಕ್ಷಣ ನಮ್ಗೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನ ನೋಡೋದಕ್ಕೆ ಕಾಣುತ್ತೆ. ತುಂಬಾ ಜನ ಬಂದಿದ್ದಾರೆ, ಅಲ್ಲೇನೋ ಊಟ ಏನೋ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ನಿಶ್ಶಬ್ದವಾಗಿದೆ, ಆದ್ರೆ ಇಲ್ಲಿ ಜನನೇ ಸೌಂಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗತ್ತೆ. ಯಾಕಂದ್ರೆ
ಮರ ಗಿಡಗಳು ನಿಶಬ್ದವಾಗಿರೋದು, ಗಾಳಿ ತಂಪ ಬೀಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ದಿನದಿಂದ ಆಸೆ ಇತ್ತು ಇಲ್ಲಿಗೆ ಬರ್ಬೇಕು ಅಂತ. ಅವ್ರ ಹತ್ರ ತುಂಬಾ ಸರಿ ಕೇಳಿದೆ ಕರ್ಕೊಂಡೋಗ್ರಿ ಅಂತ. ಫೈನಲಿ ಇವತ್ ನನಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಬನ್ನಿ. ಜೊತೆಗೆ ಬೇಜಾರು ಇದೆ ಅವ್ರು ನಮ್ ಜೊತೆಗಿಲ್ಲ ಅಂತ. ಆದ್ರೆ ಮತ್ತೊಂದ್ ಮಾತು, ಜೊತೆಗಿರೋದ ಜೀವ ಎಂದಿಗೂ ಜೀವಂತ ಅಂತ ಹೇಳಿ ದೊಡ್ಡವ್ರು ಹೇಳಿದ್ದಾರೆ. ಬನ್ನಿ, ನಮ್ ಬಾಸ್ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ. ನಾನು ಯಾವಾಗಿಂದ ಫ್ಯಾನ್ ಅಂತ ಅಂದ್ರೆ, ಅರಸು ಮೂವಿ ನೋಡ್ದಂಗಿಂದ ನಾನು ನಮ್ಮ ಅಕ್ಕ ಒಟ್ಟಿಗೆ ಕೂತ್ಕೊಂಡು ಅರಸು ಮೂವಿ ನೋಡ್ತಾ ಇದ್ವಿ. ಅವಾಗಿಂದಲೂ ಅರಸು ಮೂವಿ ನೋಡ್ದಂಗಿಂದ ಫ್ಯಾನ್ ನಾನು. ಯಾಕಂದ್ರೆ ನಾವು ಆ ಟೈಮಲ್ಲಿ ಸಣ್ಣಕ್ಕೆ ಇದ್ವಿ. ತುಂಬಾ ಇಷ್ಟ. ಜನ ನೋಡಿ ಸ್ನೇಹಿತರೆ ಎಷ್ಟು ಜನ ಇದಾರೆ ನೋಡೋದಕ್ಕೆ. ಸ್ನೇಹಿತರೆ, ನಾವ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಮಾರಕದ ಬಳಿ ಹೋಗ್ತೀವಿ. ಮತ್ತೇನಂತ ಅಂದ್ರೆ, ಹಚ್ಚ ಹಸಿರಾಗಿರೋ ಜಾಗದಲ್ಲಿ ಕುರಿಗಳೆಲ್ಲ ಮೇಯ್ತಾ ಇದಾವೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮತ್ತೆ ಸುಂದರವಾಗಿ ಕಾಣಿಸ್ತಾ ಇತ್ತು. ಎಲ್ಲ ಇವಾಗ ಸರತಿ ಸಾಲಲ್ಲಿ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ನಾನ್ ತೋರಿಸ್ತೀನಿ ರೀ ಅವ್ರನ್ನೆಲ್ರೂ. ಅಪ್ಪು ವಾಯ್ಸ್ ಕೇಳಿದಾಗ ಐ ಥಿಂಕ್ ತುಂಬಾ ಕಷ್ಟ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ವಾ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಮತ್ತೆ ಫೋಟೋ ವಿಡಿಯೋನ ಮಾಡ್ತಾ ಇದ್ದಾರೆ. ಹಾಗೇನೆ ನಾವು ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ತಿರುಗಿದ್ರೆ ಅಲ್ಲೇ ನಾವು ನಗುಮುಖದ ರಾಜಕುಮಾರನ್ನ ನೋಡ್ಬಹುದು ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಪ್ಪು ಬಾಸ್ನ ಪ್ರೀತಿಸ್ತೀರಾ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಎಷ್ಟೋ ಜನ ಅಭಿಮಾನಿಗಳು ಅಪ್ಪು ಬಾಸ್ ಸ್ಮಾರಕನ ನೋಡಕ್ಕೆ ಬಂದವರು ಗುಲಾಬಿ ಹೂಗಳನ್ನ ತಂದು ಅರ್ಪಿಸಿದ್ದಾರೆ, ಮತ್ತೆ ಪೂಜೆ ಕೂಡ ಇವರಿಗೆ ಮಾಡಿದ್ದಾರೆ ಇಲ್ಲಿ. ಸ್ನೇಹಿತರೆ, ನಮ್ಮ ಮನ್ಸಲ್ಲಂತೂ ಖುಷಿ ಅಂತೂ ಆಗ್ತಾ ಇರ್ಲಿಲ್ಲ, ಸಖತ್ ಬೇಜಾರ ಆಗ್ತಾ ಇತ್ತು. ಯಾಕಂದ್ರೆ ಅವ್ರ ನಗುಮುಖ ನೋಡಿದಾಗೆಲ್ಲ ಅವ್ರು ನಿಜವಾಗ್ಲೂ ಇದ್ದಿದ್ದೆ ನೆನಪಾಗ್ತಾ ಇತ್ತು. ಅವ್ರು ತೆಗ್ದಂತ ಮೂವಿಗಳು, ಅವ್ರ ನಿಜ ಜೀವನದಲ್ಲಿ ಇದ್ದಂತ ವ್ಯಕ್ತಿತ್ವ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜೈ ಅಪ್ಪು ಬಾಸ್ ಅಷ್ಟೇ. ಇಷ್ಟು ಜನ ಬರೀ ಫೋಟೋಸ್ ತಕೊಂತ ಇದಾರೆ. ಗುರು, ನಿಜ ಹೇಳ್ಬೇಕು ಅಂದ್ರೆ ಜನ ಇವತ್ತು ಕಡಿಮೆನೇ ಇದ್ದಾರೆ. ಯಾಕಂದ್ರೆ ನಾವು ಶುಕ್ರವಾರ ಬಂದಿರೋದು. ಅದೇ ನೀವು ಶನಿವಾರ ಅಥವಾ ಭಾನುವಾರ ಬಂದ್ರೆ ಇನ್ನು ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ನಾವಿವಾಗ ನಮ್ಮ ಅಪ್ಪು ಬಾಸ್ ಸ್ಮಾರಕನ ನೋಡಾಯ್ತು. ಇವಾಗ ಸ್ವಲ್ಪ ಮುಂದೆ ಹಾಗೆ ಬಂದ್ರೆ ನಾವು ಪಾರ್ವತಮ್ಮ ಅವರ ಅಂದ್ರೆ ನಮ್ಮ ಅಪ್ಪು ಬಾಸ್ ಅವರ ತಾಯಿಯವರ ಒಂದು ಸ್ಮಾರಕವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಈಗ ತಾನೇ ಪೂಜೆ ಮಾಡಿ ಇವ್ರಿಗೆ ಹೂವಿನ ಒಂದು ಮಾಲೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಹಾಗೇನೆ ನಾವು ಇಲ್ಲಿ ನೋಡಿ ಸ್ವಲ್ಪ ಮುಂದೆ ಹೋದ ತಕ್ಷಣ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಕೂಡ ಕಾಣುತ್ತೆ. ಗುರು, ಇವ್ರಂತೂ ಬಿಡಿ, ಇವ್ರ ಬಗ್ಗೆ ಮಾತಾಡೋದಕ್ಕೆ ಮಾತೇ ಇರಲ್ಲ. ಯಾಕಂದ್ರೆ ಇವರು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಎಷ್ಟೋ ಅದ್ಭುತವಾದ ಸಿನಿಮಾಗಳನ್ನ ತೆಗೆದಿದ್ದಾರೆ, ಅದು ನಾವು ಹುಟ್ಟೋದ್ಕಿಂತ ಮುಂಚೆನೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಷ್ಟು ಫಿಲಂ ಇದೆ ಅಂತ ಹೇಳಿ ಹಾಕಿಲ್ಲ, ಮತ್ತೆ ಏನ್ ಆಕ್ಟ್ ಮಾಡಿದಾರೆ ಅಂತ ಹೇಳಿ ಹಾಕಿಲ್ಲ. ಆದ್ರೆ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಆಗಿ ತುಂಬಾ ವರ್ಷಗಳೇ ಕಳೆದವಲ್ವಾ, ಅದಕ್ಕೋಸ್ಕರ ಇಲ್ಲಿ ಅವ್ರು ತೆಗ್ದಿರೋ ಮೂವಿಗಳು ಯಾವ್ಯಾವ್ದು, ಫೋಟೋಸ್ ಯಾವ್ದು ಎಲ್ಲಾನು ಹಾಕಿದ್ದಾರೆ. ತೋರಿಸ್ತೀನಿ, ಎಲ್ಲಾನು ಒಂದ್ ಕಡೆಯಿಂದ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ರಾಜ್ಕುಮಾರ್ ಅವ್ರಂತೂ ಅದ್ಭುತ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಮೊದ್ಲೇ. ಆದ್ರೆ ನಮ್ ಬಾಸು 10ನೇ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ತೋರಿಸ್ತೀನಿ ನೋಡಿ ಇವಾಗ ಆ ಕಡೆ. ಗುರು, ಇವಾಗ ನಾನು ಇವ್ರು ತೆಗ್ದಿರೋಂತ ಮೂವಿಗಳನ್ನ ಅಷ್ಟನ್ನು ಒಂದೇ ಸಲ ತೋರಿಸ್ಬೇಕು ಅಂತ ಅಂದ್ರೆ ಒಂದ್ 20ರಿಂದ 25 ನಿಮಿಷಕ್ಕಿಂತ ಜಾಸ್ತಿನೇ ಬೇಕು ವಿಡಿಯೋ ಲೆಂತ್. ಅದಕ್ಕೋಸ್ಕರನೇ ವಿಡಿಯೋ ಲೆಂತ್ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾನು ವಿಡಿಯೋನ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಓಡಿಸಿದೀನಿ. ಮತ್ತೇನಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನೀವೇನಾದ್ರೂ ಅದನ್ನ ಓದ್ಬೇಕು ಅಂತಂದ್ರೆ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಓದಿ. ಅವ್ರು ಏನ್ ಮಾಡಿದ್ರು, ಏನು ಎಲ್ಲದನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಶಸ್ತಿ ತಗೊಂಡಿದ್ದಾರೆ ಎಲ್ಲದನ್ನು ಹೇಳಿದ್ದಾರೆ. ಹಾಗೇನೆ ಇವ್ರು ತೆಗ್ದಿರೋಂತ ಮೂವಿಗಳಂತೂ ಲೆಕ್ಕನೇ ಇಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮೂವಿಗಳನ್ನ ತೆಗ್ದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಕೊಡುಗೆ ಅಂತಾನೆ ಹೇಳ್ಬೋದು. ಉತ್ತಮವಾಗಿ ನಟನೆ ಮಾಡೋದಲ್ದೆ ಅವರ ಒಂದು ಚಿತ್ರದಲ್ಲಿ ಒಳ್ಳೆಯದನ್ನೇ ತೋರಿಸಿದರೆ ಹೊರತು ಅಂದ್ರೆ ಬೇರೆ ತರ ಆಕ್ಟಿಂಗ್ ಆಗಿರ್ಬೋದು ಏನಿಲ್ಲ. ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು.
ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಗುರು, ನೀವ್ ಇವಾಗ ಒಳಗಡೆ ಹೇಗಿದೆ ಏನಿದೆ ಎಲ್ಲಾನು ನೋಡಿದ್ರೆ, ಮತ್ತೆ ಜನ ಕೂಡ ಎಷ್ಟು ಜನ ಬಂದಿದ್ದಾರೆ ಅಂತ ಕೂಡ ನೋಡಿದ್ರೆ ಇವಾಗ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಹೊರಗಡೆ ಎಷ್ಟು ಜನ ಸೇರಿರ್ತಾರೆ ಮತ್ತೆ ಹೇಗಿರತ್ತೆ ಅಂತ ಹೇಳಿ. ಬನ್ನಿ ಹೊರಗಡೆ ನೋಡೋಣ. ಗುರು, ನಾನು ಅಪ್ಪು ಬಾಸ್ ಅಭಿಮಾನಿಯಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದಲ್ಲ ಜನ ಸೇರಿದ್ದಾರೆ ಮತ್ತೆ ಇಷ್ಟೊಂದಲ್ಲ ಅಂಗಡಿಗಳಿದಾವೆ, ಇವರಿಗೆ ಒಳ್ಳೆ ವ್ಯಾಪಾರ ಕೂಡ ಆಗತ್ತೆ. ಯಾಕಂತಂದ್ರೆ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾರಲ್ವಾ, ಯಾರಾದ್ರೂ ಪರ್ಚೇಸ್ ಮಾಡೇ ಮಾಡ್ತಾರೆ. ಮತ್ತೇನಂತಂದ್ರೆ ಈ ರೋಡ್ ಅಲ್ಲಿ ನೀವು ಎಲ್ಲೇ ಹೋದ್ರು ಯಾವುದೇ ಹೋಟೆಲ್ ಅಥವಾ ಏನಾದ್ರೂ ಅಂಗಡಿಗಳನ್ನ ನೋಡಿದ್ರೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಬ್ಯಾನರ್ ಕೂಡ ಇರುತ್ತೆ, ಹಾಗೇನೆ ಫೋಟೋ ಕೂಡ ಇರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಡಾಕ್ಟರ್ ರಾಜ್ ಅಂಬಿ ಅಪ್ಪು ಬೀದಿ ವ್ಯಾಪಾರಿಗಳ ಸಂಘ ಅಂತ ಹೇಳಿ ಒಂದು ಬೋರ್ಡ್ ಕೂಡ ಇದೆ. ಹಾಗೇನೆ ಅಂಗಡಿಗಳಂತೂ ಸಿಕ್ಕಾಪಟ್ಟೆ ಇದಾವೆ. ಚಿಕ್ಕ ಮಕ್ಕಳನ್ನ ಆಟ ಆಡ್ಸೋದಕ್ಕೋಸ್ಕರ ಒಂದ್ ಸಣ್ಣ ಕಾರ್ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಷ್ಟು ರೂಪಾಯಿ ಟಿಕೆಟ್ ಇಟ್ಕೊಂಡು ಆಟನ ಆಡಿಸ್ತಾರೆ. ನೋಡಿ, ಇಲ್ಲಿ ಸಣ್ಣ ಮಕ್ಕಳು ಆಟ ಆಡ್ತಾ ಇದಾವೆ. ಹಾಗಾಗಿ ಇಲ್ಲಿರುವಂತ ಎಷ್ಟೋ ವ್ಯಾಪಾರಿಗಳ ಹೊಟ್ಟೆಪಾಡು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದು ಯಾಕಂತಂದ್ರೆ ಇವಾಗ ಅಪ್ಪು ಅವ್ರನ್ನ ನೋಡೋದಕ್ಕೆ ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ಯಾರನ್ನೇ ನೋಡಕ್ ಬಂದ್ರು ಕೂಡ ಇಲ್ಲಿ ಯಾರಾದ್ರೂ ಒಂದು ವ್ಯಾಪಾರಿ ಹತ್ರ ಖರೀದಿ ಮಾಡಿದ್ರೆ ಅವರ ಜೀವನ ನಡೆಯುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಇಲ್ಲಿ ಎಲ್ಲಾ ತರದ ವಸ್ತುಗಳು ಸಿಗುತ್ತೆ, ಬಳೆ ಸಿಗುತ್ತೆ, ಬಟ್ಟೆ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ, ಊಟ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಬೊಂಬೆಗಳು ಏನ್ ಬೇಕು, ಫೋಟೋಗಳು, ಟ್ಯಾಟೋ ಕೂಡ ಹಾಕ್ತಾರೆ. ಸಮಾಧಿ ಹತ್ರ ದಿನ ಜಾತ್ರೆ ತರ ಜನ ಸೇರಿರ್ತಾರೆ ಅಂದ್ರೆ ಅದು ನಮ್ ಬಾಸ್ ಸಮಾಧಿ ಹತ್ರ ಮಾತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಜನ ಅವ್ರನ್ನ ಪ್ರೀತಿಸ್ತಿದ್ರು. ಅವ್ರು ಮಾಡಿರೋ ಒಳ್ಳೆ ಕೆಲ್ಸಗಳನ್ನ ಯಾರಿಗೂ ತೋರ್ಸಿರ್ಲಿಲ್ಲ, ಆದ್ರೆ ಅವ್ರ ಎಂದು ನಿಧಾನ ಒಂಥರ ಅವಾಗ್ಲೇ ಗೊತ್ತಾಗಿದ್ದು ಅವ್ರು ಮಾಡಿರೋ ಒಳ್ಳೆ ಕೆಲ್ಸಗಳು. ಸಿಕ್ಕಾಪಟ್ಟೆ ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ತಾಗ್ಲೂ ಅಷ್ಟು ಜನ ಸೇರಿರಲ್ಲ. ಅಷ್ಟು ಜನ ನಮ್ಮ ಅಪ್ಪು ಬಾಸ್ ಅವರು ತೀರ್ಕೊಂಡಾಗ ಜನ ಸೇರಿರ್ತಾರೆ ಅವ್ರ ಸಮಾಧಿನ ನೋಡೋದಕ್ಕೆ. ಅದು ಒಂದು, ನಾವು ಇದ್ದಾಗ ಎಷ್ಟ್ ಜನ ನಮ್ ಜೊತೆ ಇರ್ತಾರ ಅನ್ನೋದು ಮುಖ್ಯ ಅಲ್ಲ, ನಾವ್ ಸತ್ತಾಗ ನಮ್ನ ನೋಡಕ್ಕೆ ಎಷ್ಟ್ ಜನ ಬರ್ತಾರೆ, ನಮ್ಗೋಸ್ಕರ ಕಣ್ಣೀರ್ ಹಾಕ್ತಾರೆ ಅನ್ನೋದೇ ಮುಖ್ಯ. ಅದಕ್ಕೆ ಹೇಳಿದ್ದು, ಯಾರ್ಯಾರು ಅಪ್ಪು ಬಾಸ್ ಫ್ಯಾನ್ಸ್ ಇದೀರಾ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ. ಇವಳಿಗೇನೋ ಜೋಳ ಬೇಕಂತ, ಇಲ್ಲಿ ಜೋಳ ಎಲ್ಲ ಇದೆ, ಹೊಟ್ಟೆ ಹಶು ಆದ್ರೆ ತಿನ್ನೋದಕ್ಕೆ ಅಂತ ಹೇಳಿ ಎಲ್ಲ ತುಂಬಾ ಅಂಗಡಿಗಳೇ ಇದಾವೆ ಇಲ್ಲಿ ರಾಶಿಗಟ್ಲೆ. ಏನಾದ್ರು ತಿನ್ನೋಣ ಬನ್ನಿ. ಇವಾಗ ಜೋಳ ಬೇಕಂತ, ಏನೋ ಇಲ್ಲಿ ನಾಟಿ ಜೋಳ ಇದೆ ಅಂತ ಅಂದ್ಲು. ಬಾಯ್. ಮಾನಸಿಗೆ ಹೊಟ್ಟೆ ಹಶು, ಜೋಳ ಬೇಕು ಅಂತ ಅಂದ್ಲು. ಅದಕ್ಕೋಸ್ಕರ ಜೋಳ ತಗೊಳ್ಳೋಣ ಅಂತ ಜೋಳದ ಅಂಗಡಿ ಹತ್ರ ಬಂದಿದೀವಿ. ಮಾನಸ ಹೆಂಗ ಜೋಳನ ಇವಾಗ ತಗೊಂಡು ತಿಂತಾಳೆ. ಇಲ್ಲಿಗೆ ಈ ವಿಡಿಯೋ ಏನು ಮುಗ್ದಿಲ್ಲ, ದಯವಿಟ್ಟು ವಿಡಿಯೋ ಇದೆ ಇನ್ನು, ಅಂದ್ರೆ ಪಾರ್ಟ್ 2 ಕೂಡ ಇದೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ, ನೆಕ್ಸ್ಟ್ ಕೂಡ ವಿಡಿಯೋ ಹಾಕ್ತೀವಿ. ಇವಳು ಜೋಳನ ದನ ತಿನ್ನಂಗ್ ತಿಂತಾಳಪ್ಪ. ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ನೋಡಾಯ್ತು. ಈಗ ಮಂಡ್ಯದ ಗಂಡು, ಮುತ್ತಿನ ಚೆಂಡು ಅಂಬರೀಶ್ ಅವರ ಸಮಾಧಿನ ನೋಡ್ಕೊಂಡು ನಮ್ಮ ಪ್ರಯಾಣ ಮನೆಯ ಕಡೆಗೆ. ಸರಿನಾ, ಬನ್ನಿ ಹೋಗಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಪಾರ್ಟ್ 2 ಕೂಡ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೆಕ್ಸ್ಟ್ ನಾನ್ ಹಾಕುವಂತ ಪಾರ್ಟ್ 2 ವಿಡಿಯೋ ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.